ನಮ್ಮ ಮೆಟ್ರೋದಲ್ಲಿ ನಮಗೆ ಇಲ್ವಾ ಸ್ಥಾನಮಾನ? ಅಮೂಲ್ ಮಳಿಗೆಗೆ ಓಕೆ, ಕನ್ನಡಿಗರ KMFಗೆ ಇಲ್ವಾ? ಅರ್ಜಿ ಕೊಟ್ಟು ಸುಮ್ಮನಾಗಿ ಬಿಟ್ರೆ ಅಷ್ಟೇ ಸಾಕೆ. ಇದುವೇ ಚದುರಂಗದ ಮೊದಲ ಸ್ಟೋರಿ. ನಿದ್ದೆ ಮಾಡ್ತಿತ್ತ KMF. ಕನ್ನಡಿಗರ ಹೆಮ್ಮೆಯ KMF, ಕನ್ನಡದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ. ಯಾಕಂದ್ರೆ ಕರ್ನಾಟಕದ ರೈತರು ಕಟ್ಟಿರ್ತಕ್ಕಂಥ ಅತಿ ದೊಡ್ಡದಾದಂತಹ ಹಾಲು ಒಕ್ಕೂಟ KMF. ಈ ಹಾಲು ಒಕ್ಕೂಟ ದೇಶದಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡಿದೆ. ಕರ್ನಾಟಕ ಮಾತ್ರ ಅಲ್ಲ, ಸುತ್ತಲ ರಾಜ್ಯಗಳಲ್ಲೂ ಕೂಡ ಹೆಸರು ಮಾಡಿರುವಂಥದ್ದು. ಇಷ್ಟೆಲ್ಲ ಇರುವಂತಹ ನಂದಿನಿಯ ಈ ಅತ್ಯುತ್ತಮ ಬ್ರ್ಯಾಂಡ್ ನಮ್ಮ ಮೆಟ್ರೋಗಳಲ್ಲಿ ಬರಬೇಕು ಅಂತ ಹೇಳಿದರೆ ಅದನ್ನು DCM ತಾಕೀತು ಮಾಡಬೇಕಾಯಿತು. ನೋಡಿ, ಅಲ್ಲೂ ಹಾಕಿ ಅಂತ ಹೇಳಬೇಕಾಯಿತು. ಹಾಗಾದರೆ KMF ಏನು ಮಾಡ್ತಾ ಇತ್ತು? BMRCLನವರು ಒಂದು ಗ್ಲೋಬಲ್ ಟೆಂಡರನ್ನು ಕರೆದಾಗ KMFನವರು ಏನು ಮಾಡ್ತಾ ಇದ್ರು ಮತ್ತು KMF ಇದೆ ಅನ್ನುವಂಥದ್ದು BMRCLನವ್ರಿಗೂ ಕೂಡ ಗೊತ್ತಿರಲಿಲ್ವಾ? ಗ್ಲೋಬಲ್ ಟೆಂಡರ್ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮಗೆ ಬೇಕಾಗಿರುವಂಥ ಈ ಅವಶ್ಯಕ ಮಳಿಗೆಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಕರ್ನಾಟಕದ ನೆಲದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಈ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆಗಳನ್ನೇ ಹಾಕಿಸೋದಿಕ್ಕೆ BMRCL ಯಾಕೆ ಆಸಕ್ತಿಯನ್ನು ತೋರಲಿಲ್ಲ? ಈ ಎಲ್ಲ ವಿಚಾರಗಳು ಕೂಡ ಇರುವಂಥದ್ದು. ಈಗ 8-10 ಕೊಡೋದಕ್ಕೆ ಆಗುತ್ತೆ ಅಂತೆ. ಹಾಗಾದರೆ ಮೊದಲೇ ಯಾಕೆ ಕೊಡೋದಕ್ಕೆ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಮಳಿಗೆಗಳು ಮತ್ತು ಅಮೂಲ್ ಇದನ್ನು ಬಹಳ ಪಾರದರ್ಶಕವಾಗಿ ಗ್ಲೋಬಲ್ ಟೆಂಡರ್ ಮೂಲಕವಾಗಿ ಪಡ್ಕೊಂಡಿದೆಯಂತೆ. ನೋಡಿ, ಗ್ಲೋಬಲ್ ಟೆಂಡರ್ನಲ್ಲಿ ಅಮೂಲ್ನವರಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗುತ್ತೆ. ಆದರೆ ನಮ್ಮ ಮೆಟ್ರೋದಲ್ಲಿ ಮಳಿಗೆಗಳನ್ನು ಹಾಕೋದಕ್ಕೆ ನಮ್ಮದೇ ನಂದಿನಿ ಬ್ರ್ಯಾಂಡನ್ನು ಹೊಂದಿರುವಂತಹ KMFನವರಿಗೆ ಆಸಕ್ತಿ ಇರಲಿಲ್ಲ. 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕನ್ನು ಪಡ್ಕೊಳ್ಳೋದಕ್ಕೆ ಅವರು ಬಿಡ್ ಮಾಡಿದ್ದಾರೆ. KMF ಬಿಟ್ಟು ಅಮೂಲ್ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದಕ್ಕೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಆಕ್ರೋಶ ಇರುವಂಥದ್ದು ಬಹಳ ಮುಖ್ಯವಾಗಿ KMFನ ನಿರ್ಲಕ್ಷ್ಯದ ವಿರುದ್ಧ, BMRCLನ ನಡೆಯ ವಿರುದ್ಧ. ಇವರು ಯಾವ ಸ್ವರೂಪದಲ್ಲಿ, ಹಾಗಾದರೆ ಬೆಂಗಳೂರಿನಲ್ಲಿರುವಂತಹ ನಮ್ಮ ಮೆಟ್ರೋದಲ್ಲಿ ನಮ್ಮ ಮೆಟ್ರೋ ಅನ್ನುವಂಥ ಹೆಸರಿನಲ್ಲಿ ಕನ್ನಡದ ವಿಚಾರಗಳ ಬಗ್ಗೆ ಯಾವ ಸ್ವರೂಪದಲ್ಲಿ ಈ ಹಿಂದೆ ಹೋರಾಟ ನಡೆದಿತ್ತು ಅನ್ನೋದು ಬಹುಶಃ BMRCLಗೂ ಕೂಡ ಗೊತ್ತೇ ಇದೆ. ಈಗ ನಮ್ಮ ಮೆಟ್ರೋದ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾವ ಕಿಯೋಸ್ಕ್ಗಳನ್ನು ಇಡಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ಇವರು ಗ್ಲೋಬಲ್ ಟೆಂಡರ್ಗೆ ಹೋಗ್ತಾರೆ. ಯಾಕೆ? ಇವ್ರಿಗೇನು KMF ಇದೆ, KMFನ ಮೂಲಕವಾಗಿ ನಂದಿನಿ ಕಿಯೋಸ್ಕನ್ನು ಇಡಬಹುದು. ಆ ಮೂಲಕವಾಗಿ ನಮ್ಮ ಬ್ರ್ಯಾಂಡನ್ನು ನಾವಿಲ್ಲಿ ಪ್ರಮೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕರ್ನಾಟಕದ ರೈತರ ಈ ಒಂದು ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು BMRCLನವ್ರಿಗೂ ಹೊಳಿಲಿಲ್ಲ. ಅವರು ಗ್ಲೋಬಲ್ ಟೆಂಡರ್ ಅಂತೇಳಿ ಹೋದರು. ಆನಂತರ ಅಮೂಲ್ನವರು ಅಲ್ಲಿಗೆ ಬರ್ತಾರೆ. ಅಮೂಲ್ ಅಫ್ಕೋರ್ಸ್ ಅವರು ಗ್ಲೋಬಲ್ ಟೆಂಡರ್ ಇದ್ದಾಗ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರು ಟೆಂಡರ್ನ ಪಡ್ಕೊಳ್ತಾರೆ. ನೋಡಿ, ಅವರು ಗ್ಲೋಬಲ್ ಟೆಂಡರ್ ಹೋದರು. ಆ ಗ್ಲೋಬಲ್ ಟೆಂಡರ್ನಲ್ಲಿ ಭಾಗಿಯಾಗುವಂಥದ್ರ ಕಡೆಗೂ ಕೂಡ ಆಸಕ್ತಿಯನ್ನು ಕೂಡ ತೋರದೆ ಕೇವಲ ಒಂದು ಲೆಟರ್ ಕೊಟ್ಟಿದ್ದೀವಿ ಅಂತೇಳಿ ಕೂತಿದ್ದಾರೆ ನಮ್ಮ KMFನವರು ಅಂತೇಳಿ. ಆದರೆ ಯಾವ ರೀತಿಯಲ್ಲಿ ಎಲ್ಲವೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳುವಂಥದ್ದು ಇಂಥದ್ದೇ ವಿಚಾರಗಳಿಗೆ ಏನು ಮಾಡಿದ್ರು ನಡೆಯುತ್ತೆ, ಏನು ಮೆಟ್ರೋದಲ್ಲಿ ಕಿಯೋಸ್ಕ್ ಹಾಕಿದ್ರೆ ನಮಗೇನು ಅನ್ನುವ ಧೋರಣೆ ಇವರು ಹೊಂದಿದ್ದಾರಾ, ಅಥವಾ ಮೆಟ್ರೋ ನಿಲ್ದಾಣಗಳಲ್ಲಿ ನಮ್ಮ ಕಿಯೋಸ್ಕ್ಗಳು ಇರುವಂಥದ್ದು ಕರ್ನಾಟಕದ ಹೆಮ್ಮೆಯ ಪ್ರತೀಕ ಅನ್ನುವ ರೀತಿಯಲ್ಲಿ ಅದನ್ನು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರ? ಇಲ್ಲಿರುವಂಥದ್ದು ಪರ್ಸೆಪ್ಷನ್ನಲ್ಲಿ, ನೀವು ಯೋಚನೆ ಮಾಡುವಂತಹ ಸ್ವರೂಪದಲ್ಲಿ, ನಾವು ನೋಡುವಂತಹ ರೀತಿಯಲ್ಲಿ ಇರಬೇಕಾಗಿರುವಂಥದ್ದು. ನಮ್ಮ ಮೆಟ್ರೋದಲ್ಲಿ ಅಮೂಲ್ ಬಹಳ ಯಶಸ್ವಿಯಾಗಿ ಆ ಟೆಂಡರ್ ಮೂಲಕವಾಗಿ ಭಾಗಿಯಾಗಿ ಅಮೂಲ್ನವರು ಬಂದು ಅದಕ್ಕೆ ಎಂಟ್ರಿ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ನಮ್ಮ ಮೆಟ್ರೋದಲ್ಲಿ ನಮ್ಮ ಬ್ರ್ಯಾಂಡನ್ನು ಹಾಕಬೇಕು ಅಂತೇಳಿ ನಂದಿನಿಯವರಿಗೆ ಬಹುಶಃ ಆಲೋಚನೆ ಇರಲಿಲ್ಲ, KMFನವ್ರಿಗೆ ಆಲೋಚನೆ ಇರಲಿಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ನಂದಿನಿಯನ್ನು ಕಟ್ಟು ಹಾಕಿ KMFನವರು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು ಅಂತೇಳಿ ಕಾಣುತ್ತೆ. ಯಾಕಂದರೆ ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಮಳಿಗೆಗಳನ್ನು ತೆರೆಯುವಂಥದ್ದಕ್ಕೆ ಯಾವಾಗ ಈ ಅಮೂಲ್ ಮಳಿಗೆಗಳು ತೆರೆದ ನಂತರನೇ ಗೊತ್ತಾಗಿರುವಂಥದ್ದು ಇಂಥದ್ದೊಂದು ಪ್ರಕ್ರಿಯೆ ನಡೆದಿದೆ ಅಂತೇಳಿ. ಅಂದರೆ ಎಷ್ಟರ ಮಟ್ಟಿಗೆ KMF ಈ ವಿಚಾರದಲ್ಲಿ ನಿರಾಸಕ್ತಿಯನ್ನು ಹೊಂದಿದೆ. ಮತ್ತು BMRCL ಕೂಡ ಕರ್ನಾಟಕದ ಒಂದು ಬ್ರ್ಯಾಂಡ್ ಇದೆ. ಓಕೆ, ಅಲ್ಲಿ KMFನವರು ಅಮೂಲ್ನವರು ಬರ್ತಾರೆ, ಯಾಕೆ ಕನ್ನಡದ ಬ್ರ್ಯಾಂಡ್ ಆಗಿರ್ತಕ್ಕಂಥ ನಂದಿನಿ ಇರಬಾರ್ದು ಅನ್ನೋಂಥ ಯೋಚನೆ ಕನಿಷ್ಠ ಪಕ್ಷ BMRCLಗೂ ಕೂಡ ಯಾಕೆ ಬರಲಿಲ್ಲ ಅಂತೇಳಿ. ನಮ್ಮ ಮೆಟ್ರೋದ 10 ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ಗಳನ್ನು ಈಗಾಗಲೇ ಹಾಕಲಾಗಿರುವಂಥದ್ದು. ಅಮೂಲ್ನ ಕಿಯೋಸ್ಕ್ಗಳನ್ನು ಹಾಕೋದಕ್ಕೆ ಅಮೂಲ್ನವರು ಟೆಂಡರನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಅಮೂಲ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ BMRCL ಮತ್ತು ಈಗಾಗಲೇ 2 ಕಿಯೋಸ್ಕ್ಗಳನ್ನು ಅವರು ಓಪನ್ ಕೂಡ ಮಾಡಿದ್ದಾರೆ. ಅಮೂಲ್ ಜೊತೆಗೆ ಒಪ್ಪಂದಕ್ಕೆ BMRCL ಅವರು ಸಹಿ ಹಾಕಿದ್ದಾರೆ. ಪಟ್ಟಣೂರು ಅಗ್ರಹಾರ, ಇಂದಿರಾನಗರ
ಬೆನ್ನಿಗಾನಹಳ್ಳಿ ನೋಡಿ ಎಷ್ಟು ಯಾವ್ಯಾವ ಕೇಂದ್ರಗಳಲ್ಲಿ ಅವರು ತಮ್ಮ ಕಿಯಾಸ್ಕ್ಗಳನ್ನು ಹಾಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಟೆಂಡರ್ ಪಡ್ಕೊಂಡಿದ್ದಾರೆ ಅಂತಂದರೆ ಬೈಯಪ್ಪನಹಳ್ಳಿ, ಟ್ರಿನಿಟಿ ಸರ್ಕಲ್, ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಸ್ಟೇಷನಲ್ಲೂ ಕೂಡ ಅಮೂಲ್ನ ಕಿಯಾಸ್ಕ್ ಇರುತ್ತೆ, ನಮ್ದಿರೋದಿಲ್ಲ. ಮೆಜೆಸ್ಟಿಕ್, ಇನ್ನು ಬಸವನಗುಡಿ, ಜಯನಗರ, ಬನಶಂಕರಿಯಲ್ಲೂ ಕೂಡ ಅಮೂಲ್ ಕಿಯಾಸ್ಕ್ಗಳನ್ನು ತೆರೆಯೋದಕ್ಕೆ ಅಮೂಲ್ನವರು ಗ್ಲೋಬಲ್ ಟೆಂಡರ್ ಮೂಲಕವಾಗಿ ಅದನ್ನು ಟೆಂಡರ್ ಪಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಯಾವಾಗ ಗ್ಲೋಬಲ್ ಟೆಂಡರ್ ಆಗುತ್ತೋ ಅದರಲ್ಲಿ ಯಾರು ಹೆಚ್ಚು ಬಿಡ್ ಮಾಡ್ತಾರೆ ಅವ್ರಿಗೆ ಹೋಗುತ್ತೆ. ಈಗಾಗಲೇ 2 ಸ್ಟೇಷನ್ಗಳಲ್ಲಿ ಕಿಯಾಸ್ಕ್ ಅನ್ನ ಅಮೂಲ್ ಅವರು ತೆರೆದಿದ್ದಾರೆ. ಅದಾದ ನಂತರ ನಮ್ಮವರು ಕಣ್ಣು ಬಿಟ್ಟು ನೋಡಿದ್ದಾರೆ, ನಮ್ಮ ನಂದಿನಿ ಅವರಿಗೆ ಆ ನಂತರ ಅರ್ಥ ಆಗಿದೆ, KMFನವರಿಗೆ, ನಮ್ಮಲ್ಲೂ ನಂದಿನಿ ಇದೆಯಲ್ಲ ಅಂತ ಹೇಳ್ಕೊಂಡು. ಈಗ ನೋಡಿ, ಈಗಾಗಲೇ 2 ಸ್ಟೇಷನ್ಗಳಲ್ಲಿ ಕಿಯಾಸ್ಕ್ ತೆರೆದಿದ್ದಾರೆ ಅಮೂಲ್ನವರು. ಅಂದರೆ ಅಮೂಲ್ ಎಷ್ಟು ವೇಗವಾಗಿ ತನ್ನ ಬೇಸನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಸಿಗಬಹುದಾಗಿರೋ ಯಾವುದೇ ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ರೆಡಿ ಇದೆ. ನಮ್ಮವರು ಡೆಲ್ಲಿಲಿ ಹೋಗಿ ನಾವು ಒಂದು ಹೊಸದಾಗಿ ಅಲ್ಲಿ ಮಾರಾಟವನ್ನು ಆರಂಭಿಸ್ತೀವಿ ತಿಳ್ಕೊಂಡು ಅಲ್ಲೊಂದು ಕೇಂದ್ರವನ್ನು ಶುರು ಮಾಡ್ತಾರೆ. ನಮ್ಮ ಮೆಟ್ರೋದಲ್ಲಿನೇ ನಮಗೆ ಹಾಕೊಳ್ಳೋದಕ್ಕೆ ಸಾಧ್ಯ ಆಗದಿರುವಂತಹದ್ದು ಯಾಕಾಯಿತು? ಯಾಕೆಂದರೆ ನಂದಿನಿಯ ಬ್ರ್ಯಾಂಡ್ ಪ್ರತಿಯೊಬ್ಬರಿಗೂ ಕೂಡ ಪರಿಚಿತವಾಗಿರುವಂಥದ್ದು. ಅದರಲ್ಲಿ ಓಡಾಡ್ತಾ ಇರುವಂಥವ್ರು ಹೆಚ್ಚಾಗಿ ಕನ್ನಡಿಗರೇ ಓಡಾಡ್ತಾ ಇರ್ತಾರೆ, ಕರ್ನಾಟಕದವರೇ ಓಡಾಡ್ತಿರ್ತಾರೆ, ಅಥವಾ ಕರ್ನಾಟಕಕ್ಕೆ ಬಂದಂಥವ್ರು ಓಡಾಡ್ತಾ ಇರ್ತಾರೆ. ಇಂಥವ್ರಿಗೆ ಅಮೂಲ್ ಅಥವಾ ನಂದಿನಿ ಈ ಬ್ರ್ಯಾಂಡ್ಗಳ ಪರಿಚಯ ಸಹಜವಾಗಿ ಇದ್ದೇ ಇರುವಂಥದ್ದು. ಅಲ್ಲಿ ನಂದಿನಿ ಇದ್ದಾಗ ಸಹಜವಾಗಿ ನಂದಿನಿಯನ್ನು ಕೊಂಡ್ಕೊಳ್ಳೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಆ ಕಿಯಾಸ್ಕನ್ನು ಹಾಕೋದ್ರ ಕಡೆಗೆ ಇವ್ರಿಗೆ ಆಸಕ್ತಿ ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಲ್ಲಿ ಅಮೂಲ್ ಮಳಿಗೆಯಲ್ಲಿ ಯಾವ್ಯಾವೆಲ್ಲ ಐಟಮ್ಗಳನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ, ಅಮೂಲ್ ಡೈರಿಯ ಎಲ್ಲ ಉತ್ಪನ್ನಗಳನ್ನು ಕೂಡ, ಅಮೂಲ್ ಡೈರಿ ಬಹಳಷ್ಟು ಪ್ರಾಡಕ್ಟ್ ಲೈನ್ ಇದ್ದೇ ಇದೆ. ನಂದಿನಿಗಿಂತ ಹೆಚ್ಚಿನ ಪ್ರಾಡಕ್ಟ್ ಲೈನ್ ಅವರಲ್ಲಿ ಇದೆ, ಅಮೂಲ್ನವರಲ್ಲಿದೆ. ಅಮೂಲ್ ಯಾಕಂದರೆ ದೇಶದ ನಂಬರ್ 1 ಬ್ರ್ಯಾಂಡ್ ಆಗಿ ಅಮೂಲ್ ಇರೋದ್ರಿಂದಾಗಿ ಅಮೂಲ್ ಹಾಲು, ಅಮೂಲ್ ಮೊಸರು, ಅಮೂಲ್ ಮಜ್ಜಿಗೆ, ಅಮೂಲ್ ಬೆಣ್ಣೆ, ಅಮೂಲ್ ತುಪ್ಪ, ಅಮೂಲ್ ಚೀಸ್, ಐಸ್ ಕ್ರೀಮ್, ಹೀಗೆ ಸಂಸ್ಕರಿತ ಆಹಾರ, ಚಾಕ್ಲೇಟ್, ಯಾಕಂದರೆ ಅಮೂಲ್ನ ಚಾಕ್ಲೇಟ್ಗಳು ಇವೆಲ್ಲವೂ ಕೂಡ ಅವರು ಮಾರಾಟ ಮಾಡ್ತಿದ್ದಾರೆ. ಅದ್ರ ಜೊತೆಗೇ ಆಲೂಗಡ್ಡೆ ಚಿಪ್ಸ್, ಸಾವಯವ ಉತ್ಪನ್ನಗಳನ್ನು ಕೂಡ ಇದರಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ತಮ್ಮ ಐಟಮ್ ಲಿಸ್ಟ್ನಲ್ಲಿ. ಇನ್ನು ಅಡುಗೆ ಎಣ್ಣೆ ವ್ಯಾಪಾರಕ್ಕೂ ಕೂಡ ಅವರು ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಐಟಮ್ಗಳನ್ನು ಅವರು ಮಾರ್ತಾ ಇದ್ದಾರೆ. ಅಮೂಲ್ ಕಿಯಾಸ್ಕ್ನ ಮೂಲಕವಾಗಿ ಅಮೂಲ್ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡ್ತಾರೆ. ನಮ್ಮ KMFನವರು ಏನಾಗುತ್ತೋ ಅದು ಬೇಕೋ ಬೇಡೋ ಯೋಚನೆ ಇಲ್ಲದೆ ಆರಾಮಾಗಿ ಕುಳಿತಿದ್ದಾರೆ. ನೋಡಿ, KMF ಮತ್ತು ಅಮೂಲ್ನ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಅಮೂಲ್ ಕಿಯಾಸ್ಕ್ ಉತ್ಪನ್ನಗಳಿಗೆ ಹಿಂದೆ ಕಾಂಗ್ರೆಸ್ನವರೇ ವಿರೋಧ ಮಾಡಿದ್ರು. ಕರ್ನಾಟಕದಲ್ಲಿ ಅಮೂಲ್ ಎಂಟ್ರಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ಚುನಾವಣಾ ಎಲೆಕ್ಷನ್ನ ವಿಚಾರ ಮಾಡಿದ್ರು, ಚುನಾವಣಾ ಇಶ್ಯೂ ಮಾಡಿದ್ರು, ಚುನಾವಣಾ ವಿಷಯ ಮಾಡಿದ್ರು. ಯಾರು? ಕಾಂಗ್ರೆಸ್ನವರು. ಯಾವಾಗ? 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಅದರ ಪೂರ್ವದಲ್ಲಿ. ಚುನಾವಣೆಗೂ ಮುಂಚಿತವಾಗಿ ಅಮೂಲ್ ಪ್ರವೇಶದ ವಿರುದ್ಧ ದೊಡ್ಡ ಹೋರಾಟ ಕಾಂಗ್ರೆಸ್ನವರಿಂದ ನಡೀತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಮೂಲ್ನ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಕರ್ನಾಟಕದ ಮಾರುಕಟ್ಟೆಗೆ ಅಮೂಲ್ ಬರ್ತಾ ಇದೆ, ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಅಮೂಲ್ ಹಾಲನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ವಿರುದ್ಧ ಇವರು ಕ್ಯಾಂಪೇನ್ ಅನ್ನು ಮಾಡಿದರು. ಈಗ ನಮ್ಮ ಮೆಟ್ರೋದ ಕಿಯಾಸ್ಕ್ಗಳಲ್ಲೇ ಅಮೂಲ್ ಹಾಲನ್ನು ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿಯಾದಂತಹ ಯೋಚನೆಯಲ್ಲಿ ಕುಳಿತಿದ್ದಾರೆ. ಅಮೂಲ್ ವಿವಾದದಲ್ಲಿ ನಂದಿನಿ ಪರ ಅತಿ ದೊಡ್ಡವಾದಂತಹ ಕ್ಯಾಂಪೇನ್ ಅನ್ನು ಮಾಡಿದಂತೂ ಕೂಡ ಕಾಂಗ್ರೆಸ್ನವರೇ. ನಂದಿನಿ ಬ್ರ್ಯಾಂಡ್ ನಮ್ಮದು, ನಮ್ಮ ರೈತರ ಹೆಮ್ಮೆ, ನಮ್ಮ ರೈತರ ವಿಚಾರ ಇದು ಅನ್ನೋ ವಿಷಯಗಳನ್ನು ಯಾರು ಕರ್ನಾಟಕದಲ್ಲಿ ಹೇಳ್ತಾ ಬಂದಿದ್ದು? ಕಾಂಗ್ರೆಸ್ನವರು. 2023ರ ವಿಧಾನಸಭಾ ಚುನಾವಣೆಯನ್ನು ಬಹುಶಃ ಜನ ಅಷ್ಟು ಬೇಗ ಮರೆಯೋದಕ್ಕೆ ಸಾಧ್ಯನ? 2 ವರ್ಷ ಆಗೋಯ್ತು ಅಂತಂದರೆ ಮರೆತು ಬಿಡ್ತಾರೆ ಅಂತ. ನಂದಿನಿ ಪರ ಅತಿ ದೊಡ್ಡ ಕ್ಯಾಂಪೇನ್ ಮಾಡಿದಂತಹ ಕಾಂಗ್ರೆಸ್ನವರು ಈಗ ಅವರದೇ ಸರ್ಕಾರದ ಅವಧಿ ಇರುವಾಗ, ಕಾಂಗ್ರೆಸ್ನದೇ ಸರ್ಕಾರದ ಅವಧಿ ಇರುವಾಗ ಈ ರೀತಿಯಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಗ್ಲೋಬಲ್ ಟೆಂಡರ್ ಆಗುತ್ತೆ, ಅಮೂಲ್ಗೆ ಹೋಗುತ್ತೆ, ಅಮೂಲ್ನವರು ಕಿಯಾಸ್ಕ್ ಹಾಕ್ತಾರೆ. ಎಲ್ಲಿ? ನಮ್ಮ ಮೆಟ್ರೋದಲ್ಲಿ, ನಮ್ಮ ಬೆಂಗಳೂರಿನಲ್ಲಿರುವಂಥ ನಮ್ಮ ಮೆಟ್ರೋದಲ್ಲಿ. ಈ ರೀತಿಯಾಗಿಯೂ ಕೂಡ ನಮ್ಮ ಬ್ರ್ಯಾಂಡನ್ನು ಹೊರಗಡೆ ಇಡುವಂಥದ್ದು ಬಹುಶಃ ನಮ್ಮಲ್ಲಿ ಮಾತ್ರ ಸಾಧ್ಯ. ಬೇರೆ ಯಾವ ರಾಜ್ಯಗಳಲ್ಲಿ ಈ ರೀತಿಯಾಗಿ ಅವರದೇ ಬ್ರ್ಯಾಂಡ್ ಇದ್ದಾಗ, ಅವರದೇ ಸ್ವಂತದಾದಂತಹ ಒಂದು ಐಡೆಂಟಿಟಿ ಇದ್ದಾಗ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇರೋದಿಲ್ಲ. ಆದರೆ ಇಲ್ಲಿ ನೋಡಿ, ಇದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯ ನಿರ್ಧಾರಕ್ಕೆ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ, ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಯಾಕಂದರೆ ನಂದಿನಿಯನ್ನು ಹೆಚ್ಚು ಹೆಚ್ಚು ವಿಸ್ತರಣೆ ಮಾಡಬೇಕು, ಮಾರಾಟ ಮಾಡಬಹುದಾಗಿರ್ತಕ್ಕಂಥ ಅವಕಾಶಗಳನ್ನು ಹೆಚ್ಚು ಬಳಕೆ ಮಾಡಿಕೊಳ್ಬೇಕು. ಅದರ ಮೂಲಕವಾಗಿ ನಂದಿನಿ ಉತ್ಪನ್ನ ಹೆಚ್ಚಾಗಿ ಜನರಿಗೆ ತಲುಪಿದಾಗ ಸಹಜವಾಗಿಯೇ ಅದರ ಲಾಭ ಸಿಗುವಂಥದ್ದು ಕನ್ನಡ ನಾಡಿನ ರೈತರಿಗೆ. ಅಮೂಲ್ ಉತ್ಪನ್ನಗಳ ಮಾರಾಟ ಮಳಿಗೆಗೆ ಅವಕಾಶ ನೀಡಿದ್ದಕ್ಕೆ ಈಗ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಯಾಕೆ ಅಮೂಲ್ ಮಾರಾಟ ಮಳಿಗೆಯನ್ನು ಕೊಟ್ಟರಿ ಅಂತೇಳಿ. ಅಮೂಲ್ ಅವ್ರದ್ದು ತಪ್ಪಿಲ್ಲ. ಅಮೂಲ್ ಅವರು ಗ್ಲೋಬಲ್ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಬಿಡ್ ಮಾಡ್ತಾರೆ, ತೆಗೋತಾರೆ.
ಆದರೆ BMRCL ಅವರು ಗ್ಲೋಬಲ್ ಟೆಂಡರ್ ಹಾಕೋದಕ್ಕಿಂತ ಮುಂಚಿತವಾಗಿ ಯಾಕೆ ಇಲ್ಲಿ ಕಿಯಾಸ್ಕ್ಗಳನ್ನು ಮಾಡಿದರೆ ನಮ್ಮ ನಂದಿನಿ ಬ್ರ್ಯಾಂಡನ್ನು ಮಾಡಬಹುದು? ಅಲ್ಲೂ ಕೂಡ ಇರುವಂಥ ನಮ್ಮದೇ ಅಧಿಕಾರಿಗಳು BMRCL ಅಲ್ಲಿ, KMFನಲ್ಲೂ ಕೂಡ ಇರುವಂಥವ್ರು ನಮ್ಮವರೇ. ಅವ್ರಗಳಿಗೆ ಹಾಗಾದರೆ ಕಮ್ಯುನಿಕೇಷನ್ ಗ್ಯಾಪ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಅರ್ಥ ಆಗುತ್ತೆ. ಸರ್ಕಾರದ ನಿರ್ಧಾರಕ್ಕೆ BJP ನಾಯಕರು ಕೂಡ ವ್ಯಾಪಕವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಹೇಗೆ ಬಿಟ್ರಿ ಅಮೂಲನ್ ಅಂತ ಈಗ BJPಯವರು ಕೇಳ್ತಾರೆ. ಯಾಕಂದರೆ BJPಯವರ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನವರು ಕೇಳ್ತಾ ಇದ್ರಲ್ಲ, ನೀವು ಹೆಂಗೆ ಬಿಟ್ರಿ ಅಮೂಲನ್ನ ಅಂತೇಳಿ. ಈಗ BJPಯವರು ಕೇಳ್ತಾರೆ, ನೀವು ಹೆಂಗೆ ಬಿಟ್ರಿ ಅಮೂಲನ್ನ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಹೀಗೆ ಇವರ ಜಗ್ಗಾಟ ಆಗುತ್ತೆ ಹೊರತು ಇಲ್ಲಿ ನಂದಿನಿಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಬೇಕಾಗಿತ್ತು, ಎಷ್ಟು ಮುಂದಾಲೋಚನೆ ಇರಬೇಕಾಗಿತ್ತು, ಅದು ಯಾವುದೂ ಕೂಡ ಇವರಲ್ಲಿ ಇರಲಿಲ್ಲ. ಮತ್ತು ನಮ್ಮ ಮೆಟ್ರೋ ಆರಂಭ ಆಗಿ ಇಷ್ಟು ವರ್ಷಗಳ ನಂತರ ಅಲ್ಲಿ ಕಿಯಾಸ್ಕ್ಗಳನ್ನು ತೆಗಿಬಹುದು. ಆ ಕಿಯಾಸ್ಕ್ಗಳನ್ನು ತೆಗೆದಾಗ ಅಲ್ಲಿ ಅಲ್ಲಿ ನಂದಿನಿ ಬೂತ್ಗಳನ್ನು ಅಲ್ಲಿ ತೆಗೀಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಭಾಳ ಅದೇನೋ ರಾಕೆಟ್ ಸೈನ್ಸ್ ಏನಾದರೂ ಇತ್ತು ಅದರಲ್ಲಿ. ಇಷ್ಟು ಸಮಯವರೆಗೆ ಆಲೋಚನೆ ಬರದೇ ಇರತಕ್ಕಂತಹ ಅಚಾನಕ್ಕಾಗಿ ಹೊಳೆದಿರ್ತಕ್ಕಂಥ ವಿಚಾರ ಏನೂ ಅಲ್ಲ. ಅಲ್ಲಿ ಈ ಕಿಯಾಸ್ಕ್ಗಳನ್ನು ತೆಗಿಬೇಕು ಅನ್ನೋಂತಹ ಪ್ರಸ್ತಾವನೆಗಳು ಇದ್ದೇ ಇದ್ವು. ಅಲ್ಲಿ ಯಾಕೆ ಇವರಿಗೆ ನಂದಿನಿ ಬ್ರ್ಯಾಂಡ್ ನೆನಪಾಗಲಿಲ್ಲ? ಈಗ ಸರ್ಕಾರದ ನಿರ್ಧಾರಕ್ಕೆ BJP ನಾಯಕರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಇದರ ನಡುವೆ ಯಾವಾಗ ಅಮೂಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ನಾಯಕರು ಮಾತನಾಡಿದ್ದಾರೆ, ರೇಣುಕಾಚಾರ್ಯ ಹಾಗೆಯೇ CT ರವಿ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾರೆ ಅಮೂಲ್ದು. ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆಯದಂಗೆ ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಎಲ್ಲ ಒಂದು ಕಡೆ ಒಳ ಒಪ್ಪಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯ ಆಯ್ತು ನಾವು ಖಂಡಿಸ್ತೀವಿ. ಬಹುಶಃ ನಂದಿನಿಗಾಗಿಯೇ ಮೀಸಲಿಟ್ಟಿದ್ರೆ ಮಳಿಗೆಗಳನ್ನು ಆಗ ಅವಕಾಶ ಸಿಕ್ತಿತ್ತು. ಈಗಲಾದರೂ ಅಷ್ಟೇ ರಾಜ್ಯ ಸರ್ಕಾರ ಮತ್ತು BMRC ಆ ಚಿಂತನೆ ಮಾಡಲಿ. ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಮಳಿಗೆಯನ್ನು ಮೀಸಲಿಟ್ಬಿಡಿ. ಆಗ ನಂದಿನಿಯೂ ಇರುತ್ತೆ, ಅಮೂಲು ಇರುತ್ತೆ, ಸ್ಪರ್ಧೆ ಚೆನ್ನಾಗಾಗತ್ತೆ, ಹೆಲ್ತಿ ಸ್ಪರ್ಧೆ ಆಗುತ್ತೆ. ಅದು ನನ್ನ ಸಲಹೆ. ಹೀಗೆ ಈ ವಿಚಾರಗಳಲ್ಲಿ ಯಾವ ರೀತಿಯಾಗಿ CT ರವಿ ಅವರು ಒಂದು ಪರಿಹಾರವನ್ನು ಹೇಳಿದ್ರು, ಎರಡನ್ನೂ ಕೂಡ ಹಿಡಿದಾಳೆ. ಆದರೆ ಗ್ಲೋಬಲ್ ಟೆಂಡರ್ ಆದಾಗ ಅಲ್ಲೂ ಕೂಡ ಒಂದಿಷ್ಟು ಕಂಡೀಷನ್ ಹಾಕಿರ್ತಾರೆ. ಈಗ ಅದರ ಪಕ್ಕದಲ್ಲೇ ಇವರು ಕಿಯಾಸ್ಕ್ ಹಾಕೋದಕ್ಕೆ ಬಿಡ್ತಾರ ಅಥವಾ ಬೇರೆ ಕಡೆಯಲ್ಲಿ ಕಿಯಾಸ್ಕನ್ನು ಕೊಡ್ತಾರ ಅಂತ ಹೇಳಿ. ಅರೆ ಮೊದಲನೇದಾಗಿ ಇರಬೇಕಾಗಿರುವಂಥದ್ದು ಇವರಿಗೆ ಮೊದಲು ಯೋಚನೆ ಇರಬೇಕಿತ್ತಲ್ಲ ಅಂತ. ನಂದಿನಿ ಬ್ರ್ಯಾಂಡ್ ಇದೆ ನಮ್ಮಲ್ಲಿ, ಅದನ್ನು ಇಲ್ಲಿ ಹಾಕಬಹುದು ಅನ್ನೋದು ಯೋಚನೆ ಇರಬೇಕಿತ್ತಲ್ಲ ಅಂತ. KMF ಮೂಲಕವಾಗಿ ಮಾತಾಡ್ಬಿಟ್ರೆ ನೋಡಿ ಇಷ್ಟು ಅಮೌಂಟನ್ನು ನೀವು ಕೊಡಬೇಕಾಗತ್ತೆ, ನಮ್ಮ ಜಾಗದಲ್ಲಿ ನೀವು ಕಿಯಾಸ್ಕನ್ನು ಹಾಕೋದಕ್ಕೆ ಇಷ್ಟು ಅಮೌಂಟನ್ನು ನೀವು BMRCLಗೆ ಕೊಡಬೇಕಾಗತ್ತೆ. ಫೇರ್ ಬಿಸ್ನೆಸ್ ಅದು, ಅದನ್ನು ಮಾಡಬೇಕಾಗಿತ್ತು. ಆದರೆ BMRCLನಿಂದ ಮಳಿಗೆ ತೆರೆಯೋದಕ್ಕೆ ಈಗ ಗ್ಲೋಬಲ್ ಟೆಂಡರ್ ಆಗಿರ್ತಕ್ಕಂತಹ ವಿಚಾರದ ಬಗ್ಗೆ ಈಗ ಸರ್ಕಾರ ಹೇಳ್ತಾ ಇದೆ, ಈಗಾಗಲೇ ಗ್ಲೋಬಲ್ ಟೆಂಡರ್ ಆಗೋಗ್ಬಿಟ್ಟಿದೆ ಇದರಲ್ಲಿ ಅಂತ ಹೇಳ್ಕೊಂಡು ಸರ್ಕಾರ ಹೇಳ್ತಾ ಇದೆ. ಗ್ಲೋಬಲ್ ಟೆಂಡರ್ ಮೂಲಕ ಅಮೂಲ್ ಅವರು ಈ ಮಳಿಗೆಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ ಅವರು ಹೆಚ್ಚು ಬಿಡ್ ಮಾಡಿರ್ತಾರೆ, ಹೆಚ್ಚು ಅಮೌಂಟನ್ನು ಬಿಡ್ ಮಾಡಿರ್ತಾರೆ, ಹಾಗಾಗಿ ಅದು ಅವರ ಪಾಲಾಗಿದೆ. ತಮಾಷೆ ಅಂತ ಹೇಳಿದರೆ ಅದರಲ್ಲಿ KMFನವರು ಭಾಗಿನೇ ಆಗಲಿಲ್ಲ, ನಂದಿನಿ ಬ್ರ್ಯಾಂಡನ್ನು ತರಲೇ ಇಲ್ಲ. ಇವರು ಟೆಂಡರ್ನಲ್ಲಿ ಹೆಚ್ಚು ಬಿಡ್ ಮಾಡಿದಂಥವ್ರಿಗೆ BMRCL ಆದ್ಯತೆಯನ್ನು ಕೊಟ್ಟಿದೆ. ಅಫ್ಕೋರ್ಸ್ ಅದೆಲ್ಲವೂ ಕೂಡ ಸಹಜವಾದಂತಹ ಪ್ರಕ್ರಿಯೆಗಳೇ. ಯಾರು ಹೆಚ್ಚು ಬಿಡ್ ಮಾಡ್ತಾರೆ, ಈ ಜಾಗಕ್ಕೆ 5,000 ರೂಪಾಯಿ ಕೊಡುವಂಥವ್ರು ಒಬ್ರು ಬಿಡ್ ಮಾಡಿದರೆ ಇನ್ನೊಬ್ರು 15,000 ರೂಪಾಯಿ ಬಿಡ್ ಮಾಡ್ಬೋದು. 15,000 ಕಡೆಗೆ ಅಫ್ಕೋರ್ಸ್ ಹೋಗುತ್ತೆ ಅದು. ಆದರೆ ಗ್ಲೋಬಲ್ ಟೆಂಡರ್ ಆಗಿರೋದ್ರಿಂದ ಕಿಯಾಸ್ಕ್ ಮುಚ್ಚಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಹೌದು, ಗ್ಲೋಬಲ್ ಟೆಂಡರ್ ಆದ ನಂತರ ಈ ರೀತಿಯಂತಹ ಕಿಯಾಸ್ಕನ್ನು ಮುಚ್ಚಿಸೋದಕ್ಕೆ ಆಗೋದಿಲ್ಲ. ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಅವಧಿ ಇರುತ್ತೆ, ಇಷ್ಟು ವರ್ಷಗಳ ಅವಧಿಯವರೆಗೆ ಅವರು ತಗೊಂಡಿರ್ತಾರೆ. ಈಗ ಅಷ್ಟು ವರ್ಷದ ಅವಧಿಯವರೆಗೆ ಅವರಿಗೆ ಕಿಯಾಸ್ಕನ್ನು ಕೊಡಬೇಕಾಗುತ್ತೆ. ಗ್ಲೋಬಲ್ ಟೆಂಡರ್ನಲ್ಲಿ KMF ಪಾಲ್ಗೊಂಡೇ ಇಲ್ಲ ಅನ್ನುವಂಥದ್ದು ಕೂಡ ಸರ್ಕಾರ ಹೇಳ್ತಾ ಇದೆ. ಅಂದರೆ KMF ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತಾಳಿದೆ ಅನ್ನೋಂಥದ್ದು ಇದರಲ್ಲಿ ಎತ್ತಿ ತೋರಿಸ್ತಾ ಇರುವಂಥದ್ದು. ಅದರ ಅಧ್ಯಕ್ಷ ಆಗೋದಕ್ಕೆ ಲಾಬಿ ಮಾಡೋದೇನು, ಅದರಲ್ಲಿ MDಗಳಾಗುವಂಥವ್ರು ಇರ್ಬೋದು, ಇವೆಲ್ಲರೂ ಕೂಡ ಇವರೆಲ್ಲರ ಜವಾಬ್ದಾರಿ ಅಲ್ವಾ? ಹಾಗಾದರೆ ಅಧ್ಯಕ್ಷರಿಗೆ ಒಂದು ಜವಾಬ್ದಾರಿ ಬೇಡವಾ? KMFನ ಅಧ್ಯಕ್ಷರಿಗೆ ಇದರ ಬಗ್ಗೆ ಜವಾಬ್ದಾರಿ ಬೇಡವಾ? ನಮ್ಮ ಬ್ರ್ಯಾಂಡನ್ನು ಹಿಂಗೆ ವಿಸ್ತರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಹಿಂದೆ ಹಲವು ಅಧ್ಯಕ್ಷಗಳು ನೋಡಿದ್ರಿ. ಅದರಲ್ಲಿ ಕೆಲವು ಅಧ್ಯಕ್ಷರು ಎಷ್ಟು ಉತ್ಸಾಹದಿಂದ ನಂದಿನಿ ಬ್ರ್ಯಾಂಡನ್ನು ವಿಸ್ತರಣೆ ಮಾಡುವಂಥದ್ದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾದರೆ ಈಗಿನ ಅಧ್ಯಕ್ಷರಿಗೆ ಏನು ಕೇವಲ ಅಧಿಕಾರ ಬೇಕಿದೆ ಹೊರತು ನಂದಿನಿ ಬ್ರ್ಯಾಂಡನ್ನು ವಿಸ್ತರಿಸೋದ್ರ ಕಡೆಗೆ ಯೋಚನೆ ಇಲ್ವಾ? ಹಾಗಾದರೆ ಅಧ್ಯಕ್ಷರಿಗೆ KMFನಿಂದಲೂ ಕೂಡ ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆ ತೆರೆಯೋದಕ್ಕೆ ಮನವಿಯನ್ನು ಈಗ ಉಪಮುಖ್ಯಮಂತ್ರಿಯವರು ಮಾಡಿದ್ದಾರೆ. ನೀವು ಹೋಗಿ KMFನವರು ಅಲ್ಲಿ ಮಳಿಗೆನ ತೆರೀರಪ್ಪ ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಟೆಂಡರ್ ಆಗುತ್ತೆ, ಇವ್ರಿಗೆ ಹಂಗಿನೇ ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ಒಂದ್ಸಗೆ ಇದಕ್ಕೆ ಕಾನೂನಿನ ಲೋಪಗಳು ಬಂದೇ ಬರ್ತವೆ.
ಇದು ಕಾನೂನಿನ ಜಟಾಪಟಿಗೆ ಎಡೆ ಮಾಡಿಕೊಡುತ್ತಾರೆ. ಹಾಗಾದ್ರೆ ಇದನ್ನ ಕಾನೂನಿನ ಜಟಾಪಟಿಗಿಂತ ಮುಂಚಿತವಾಗಿಯೇ ಈ ವಿಚಾರದಲ್ಲಿ ಯಾಕೆ ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ ಇವರು ಅಂತ ಹೇಳುವಂಥದ್ದು ಪ್ರಶ್ನೆ ಇರುವಂಥದ್ದು. ಶಿವಕುಮಾರ್ ಅವರ ಮಾತು ನಿಮಗೆ ತೋರಿಸ್ತೀನಿ. BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರೂ ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೆ ಹೇಳಿದ್ದೀವಿ ನೀವು ಅರ್ಜಿ ಹಾಕಿ ಅಂತ. ಇನ್ನು 10 ಕಡೆ ಐಡೆಂಟಿಫೈ ಮಾಡಿದ್ದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದ್ದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ, ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಸೊ 2ನ್ನ ಈಗ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರಲ್ಲಿ ನಾವು ಕರೆದ್ರಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು ಅಂತೇಳಿ. ಸೊ 2 ಅವ್ರು ಇರ್ತದೆ, ನಾವು 8 KMFಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರು. ಹೀಗೆ KMFನವ್ರಿಗೂ ಅರ್ಜಿ ಹಾಕಿ ಅಂತ ಹೇಳ್ಕೊಂಡು ಉಪಮುಖ್ಯಮಂತ್ರಿಯವರು ಹೇಳಿದ ನಂತರ ಈಗ ಅರ್ಜಿ ಹಾಕೋದಕ್ಕೆ ಕುಳಿತಿದ್ದಾರೆ. ಇಲ್ಲಿ KMFನ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತೇಳಿ, ದೆಹಲಿ ಮಹಾರಾಷ್ಟ್ರಗಳಲ್ಲಿ ಹಾಲು ಮಾರುವಂತಹ KMF ನಿರ್ಲಕ್ಷ್ಯ ಮಾಡಿದೆ. ಇಲ್ಲಿ ಯಾವ ಕಾರಣಕ್ಕೆ ಹಾಗಾದ್ರೆ ಇವರು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ? ಇಲ್ಲಿ ಇವರು ಗ್ಲೋಬಲ್ ಟೆಂಡರ್ನಲ್ಲೂ ಭಾಗಿಯಾಗಿಲ್ಲ, ಅರ್ಜಿಯ ಒಂದು ಮನವಿಯನ್ನು ಕೊಟ್ಟು ಸುಮ್ಮನೆ ಕುಳಿತಿದ್ದಾರೆ ಅಂತ ಹೇಳಿ, ಒಂದು ಪತ್ರವನ್ನು ಕೊಟ್ಟು ಸುಮ್ಮನೆ ಕುಳಿತಿದ್ದಾರೆ. ಟೆಂಡರ್ ಹಾಕದೆ KMF ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು ಯಾವ ಕಾರಣಕ್ಕಾಗಿ? ಅದಕ್ಕೆ ಏನು ರೀಸನ್ ಇದೆ? ನೀವು ಯಾಕೆ ಟೆಂಡರಲ್ಲಿ ಭಾಗಿಯಾಗಿಲ್ಲ? ಗ್ಲೋಬಲ್ ಟೆಂಡರ್ ಆದಾಗ ನೀವು ಯಾಕೆ ಭಾಗಿಯಾಗಿಲ್ಲ? ಓಕೆ, ಅಮೂಲ್ ಜೊತೆ ಕಾಂಪೀಟ್ ಮಾಡಿ ಅದನ್ನು ಪಡ್ಬೋದಾಗಿತ್ತಲ್ಲ, KMFನ ಮೂಲಕವಾಗಿ ನಂದಿನಿಯವರು ಪಡ್ಕೊಳ್ಬಹುದಾಗಿತ್ತಲ್ಲ. ಬೆಂಗಳೂರಿನಲ್ಲಿ ಮಾರಾಟ ವಿಸ್ತರಣೆ ಮಾಡಿಕೊಳ್ಳುವಲ್ಲಿ KMF ಫೇಲ್ ಆಗ್ತಾ ಇದೆಯಾ ಅಂತೇಳಿ ಈ ಪ್ರಶ್ನೆ ಇವಾಗ ಸಹಜವಾಗಿದೆ ಬರುವಂಥದ್ದು. ಯಾಕಂದ್ರೆ ನಗರ ಪ್ರದೇಶದಲ್ಲಿ, ಬೆಂಗಳೂರು ನಗರ ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ KMF ಇದೆ, KMF ಸಿಗುತ್ತೆ, ನಂದಿನಿ ಸಿಗುತ್ತೆ. ಆದರೆ ಮೆಟ್ರೋದಲ್ಲಿ ಬೇಡವಾ? ಹಾಗಾದ್ರೆ ನಮ್ಮ ಬ್ರ್ಯಾಂಡಿಂಗ್ ಆಗೋದು ಬೇಡವಾ? ಬೆಂಗಳೂರಿನಲ್ಲಿ ಅಮೂಲ್ಗೆ ಪೈಪೋಟಿ ಕೊಡುವುದರಲ್ಲಿ ನಾವು ವಿಫಲ ಆದ್ವಾ? KMF ವಿಫಲ ಆಯ್ತಾ? ಹಾಗಾದ್ರೆ ಯಾವ ಕಾರಣಕ್ಕಾಗಿ? ಉಪಮುಖ್ಯಮಂತ್ರಿ ಹೇಳೋವರೆಗೂ ಕೂಡ KMF ಏನು ಮಾಡ್ತಾ ಇತ್ತು? ಯಾವ ಕಾರಣಕ್ಕಾಗಿ ನಿರ್ಲಕ್ಷ್ಯ ತೋರ್ತು? ಯಾವ ಕಾರಣಕ್ಕಾಗಿ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ? ಇದನ್ನ KMF ಕೂಡ ಕೇಳಬೇಕಾಗುತ್ತೆ. ಅದು ಉತ್ತರದಾಯಿ ಆಗಿದೆ ಕರ್ನಾಟಕದ ಜನರಿಗೆ, ಕರ್ನಾಟಕದ ರೈತರಿಗೆ ಅದು ಉತ್ತರದಾಯಿ ಆಗಿದೆ. ನಂದಿನಿಯನ್ನ ಕಟ್ಟಿ ಹಾಕಿದ್ದೇಕೆ KMFನ ಆಡಳಿತ ಅಂತೇಳಿ. ಯಾಕಂದ್ರೆ ನಂದಿನಿ ಎಲ್ಲ ಕಡೆಯಲ್ಲೂ ಕೂಡ ಹೆಸರನ್ನ ಮಾಡ್ತಾ ಇದೆ, ಆದ್ರೆ ಅದನ್ನೇ ಕಟ್ಟಿ ಹಾಕಿ ಮಲ್ಕೊಂಡಿದ್ದಾರೆ ನಮ್ಮ KMF ಅವರು. ಹಿಂಗಾದ್ರೆ KMF ಯಾವ ಸ್ವರೂಪದಲ್ಲಿ ಅಮೂಲ್ ಜೊತೆಗೆ ಫೈಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಮೂಲ್ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿಯಿಂದ ಸಣ್ಣ ಸಣ್ಣ ನಿರ್ಲಕ್ಷ್ಯದ ರೀತಿಯಲ್ಲಿ ಕೂಡ ಇದು ಮಹತ್ವವನ್ನು ಪಡ್ಕೊಂಡಿದೆ. ಇಷ್ಟೆಲ್ಲ ಆದ ನಂತರ KMFನವರು BMRCL ಜೊತೆಗೆ ಒಂದು ಸಭೆಯನ್ನು ನಡೆಸಿದ್ದಾರೆ. ಕನ್ನಡಿಗರಿಗೆ ಅವಮಾನ, ಆಕ್ರೋಶದ ಬೆನ್ನಲ್ಲೇ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಸರ್ಕಾರ KMFನವ್ರಿಗೆ ಹೇಳಿದೆ ನೀವು ಅರ್ಜಿ ಹಾಕಿದ್ದು ಹೇಳಿದೆ, ಹಾಗೆಯೇ BMRCL ಅವ್ರಿಗೂ ಕೂಡ ಹೇಳಿದೆ ನೀವು KMFನ ಅರ್ಜಿಯನ್ನು ಪರಿಗಣಿಸಿ ನಂದಿನಿ ಬೂತ್ಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ. BPMP ಕೇಂದ್ರ ಕಚೇರಿಯಲ್ಲಿ BMRCL ಮತ್ತು KMF ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಇದನ್ನು ಮೊದಲೇ ಮಾಡ್ಬೋದಾಗಿತ್ತಲ್ಲ, ಅಮೂಲ್ಗೆ ಕೊಡೋಕ್ಕೆ ಮೊದಲು ಈ ಸಭೆಯನ್ನು ಮಾಡ್ಬೋದಾಗಿತ್ತಲ್ಲ ಅಂತೇಳಿ ತುರ್ತಾಗಿ 8 ನಿಲ್ದಾಣಗಳಲ್ಲಿ KMF ಕಿಯೋಸ್ಕ್ ಅನ್ನು ತೆರೆಯೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಏನು 10 ಗುರುತಿಸಿದಾರಲ್ಲ, ಅದರಲ್ಲಿ 8 ಕಡೆಯಲ್ಲಿ ಈಗ KMFನ ನಂದಿನಿಯ ಕಿಯೋಸ್ಕ್ಗಳನ್ನು ತೆರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಮೂಲ್ಗೆ ನಿರ್ಧಾರ ಆಗಿರುವಂತಹ 10 ನಿಲ್ದಾಣಗಳ ಪೈಕಿ 8ರಲ್ಲಿ KMFನ ಕಿಯೋಸ್ಕ್ಗಳನ್ನು ತೆರೀತಾರಂತೆ. ಇನ್ನು ಮುಂದಕ್ಕೆ ಹೋಗ್ತಾ ಏನೋ ಮೆಟ್ರೋ ಸ್ಟೇಷನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಅಮೂಲ್ಗೆ ಈಗಾಗಲೇ ತೆರೆದಿರುವಂತಹ 2 ಕಡೆಗಳಲ್ಲಿ ಮಾತ್ರ ಅವಕಾಶವನ್ನು ಸೀಮಿತ ಮಾಡ್ತಾರೆ. ಅಮೂಲ್ನವರು 2 ಕಡೆಯಲ್ಲಿ ತೆಗೆದಿದ್ದಾರೆ, ಅಲ್ಲಿ ಮಾತ್ರ ಅಮೂಲ್ ಇರುತ್ತೆ. ಗ್ಲೋಬಲ್ ಟೆಂಡರ್ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ. ಸರ್ಕಾರನೇ ಮುಂದೆ ನಿರ್ಧಾರ ಮಾಡುತ್ತೆ ಏನು ಮಾಡಬೇಕು, ಮತ್ತೆ ಇದಕ್ಕೆ ಗ್ಲೋಬಲ್ ಟೆಂಡರ್ ಹೋಗಬೇಕಾ ಬೇಡವಾ ಅಂತೇಳಿ. ಸರ್ಕಾರದ ನಿರ್ದೇಶನದ ಬಳಿಕ 20 ನಿಲ್ದಾಣಗಳಲ್ಲಿ KMFಗೆ ಕಿಯೋಸ್ಕ್ ನೀಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 20 ಕಡೆಗಳಲ್ಲಿ KMFನ ಕಿಯೋಸ್ಕ್ ಇರುತ್ತೆ, ನಂದಿನಿ ಕಿಯೋಸ್ಕ್ಗಳು ಇರ್ತವೆ ಅಂತ ಹೇಳಿ ಈಗ BMRCL ಮತ್ತು KMF ಎರಡೂ ಸಂಸ್ಥೆಗಳ MDಗಳು ಮಾತನಾಡಿದರೆ ತೋರಿಸ್ತೀನಿ. ಈಗ ಒಪ್ಪಂದ ಎಲ್ಲಿ ಆಗಿದೆ ಅದರ ಬಗ್ಗೆ ನಾವು ಮುಂದುವರಿಸ್ತೀವಿ. ನಮ್ಮ ಒಂದು ಒಪ್ಪಂದ ಅಂತ ಹೇಳಿದರೆ ಒಂದು 2-3 ಜಾಗದಲ್ಲಿ ಅವರು ಶುರು ಮಾಡಿದ್ದಾರೆ. ಅದು ಒಂದ್ಸರಿ ಕಾಂಟ್ರಾಕ್ಟ್ ಸೈನ್ ಆಗಿಬಿಟ್ರೆ ಮತ್ತು ನಮಗೆ ಕಷ್ಟ ಆಗ್ತದೆ. ಬಾಕಿ ಜಾಗದಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದು ಈಗ KMF ಅವರು ಮುಂದೆ ಬಂದಿದ್ದರೆ ಅದು ಅವರಿಗೆ ಸಹ ನಾವು ಖಂಡಿತ ಸರ್ಕಾರ ನಿರ್ದೇಶನ ಮೇರೆಗೆ ನಾವು ಮುಂದುವರಿಸ್ತೀವಿ. ಪಾರ್ಟಿಸಿಪೇಟ್ ಮಾಡಿಲ್ಲ, ಆದರೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ನೀವೇನು ರೇಟ್ ಎಕ್ಸ್ಪೆನ್ಷನ್ ಆಫ್ ಇಂಟ್ರೆಸ್ಟಲ್ಲಿ ಮೆನ್ಷನ್ ಮಾಡಿದ್ರಲ್ಲ, ಆ ರೇಟಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ಅದು ಆ ಬಾಡಿಗೆ ದರಗಳು ಜಾಸ್ತಿ ಇರೋದ್ರಿಂದ ಅದನ್ನು
ರಿಯಾಯಿತಿ ದರದಲ್ಲಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಬಟ್ ಪಾರ್ಟಿಸಿಪೇಟ್ ಮಾಡಿಲ್ಲ. ನೀವೆಷ್ಟು ಬೇಡಿಕೆಯನ್ನು ಇಟ್ಟಿದ್ದೀರಿ ಸರ್? ಏನು ಬೇಡಿಕೆ ಏನಿಲ್ಲ, 20 ಮಳಿಗೆಗಳು ಕೊಡಿ ಅಂತ ಹೇಳಿದ್ವಿ, ಮಳಿಗೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ರೇಟ್ ಅವರು ಜಾಸ್ತಿ ಫಿಕ್ಸ್ ಮಾಡಿದಾಗ ಅದಕ್ಕೆ ಒಂದು ಲೆಟ್ರ್ ಬರೆದು ಕೂತ್ರೆ ಮುಗೀತಾ? ಮನವಿ ಪತ್ರ ಬರೆದು ಮುಗಿದ್ರೆ ಮುಗೀತಾ? ಸರ್ಕಾರ ಇಲ್ವಾ ಇಲ್ಲಿ? ಸರ್ಕಾರದ ಜೊತೆ ಕೂತ್ಕೊಂಡು ಮಾತಾಡಿ ಇಲ್ಲ ನಮ್ಗೆ ಈ ದರದಲ್ಲಿ ಸಿಗಬೇಕು ಅನ್ನೋದನ್ನ ಎರಡೂ ಕಡೆಯಲ್ಲೂ ಕೂಡ ಕನ್ವಿನ್ಸ್ ಆಗುವಂಥ ಒಂದು ದರಕ್ಕೆ ಫಿಕ್ಸ್ ಮಾಡೋದಕ್ಕೆ KMFನವ್ರಿಗೆ ಸಾಧ್ಯ ಆಗಿಲ್ವಾ? ಹೇಗಿದೆ ಅಂತ ಹೇಳಿದ್ರೆ ನಾವು ಕೊಟ್ಟಂಗೆ ಆಗಬೇಕು ಅನ್ನೋಂಥ ಧೋರಣೆಯಲ್ಲಿ KMFನವ್ರು ಮಾತಾಡ್ತಿದ್ದಾರೆ ಹೊರತು ನಿಜಕ್ಕೂ BMRCLನಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲಿ KMFನ ಕಿಯಾಸ್ಕ್ಗಳು ಇರಬೇಕು, ನಂದಿನಿಯ ಕಿಯಾಸ್ಕ್ಗಳು ಇರಲೇಬೇಕು. ಯಾಕಂದರೆ ಅದೇ ಬ್ರ್ಯಾಂಡಿಂಗ್ ಆಗುವಂಥದ್ದು, ಅದನ್ನೇ ಜನ ಅಲ್ಲಿ ಬಂದಂಥ ಸಮಯದಲ್ಲಿ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೆಲಸವನ್ನು ಕೂಡ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವಂಥದ್ದು KMF ಯಾವ ಸ್ವರೂಪದಲ್ಲಿದೆ ಅನ್ನೋಂಥದ್ದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. KMFನ ಅಧ್ಯಕ್ಷರು ಕೂಡ ಇದನ್ನು ಗಮನಿಸಬೇಕಾಗುತ್ತೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಯಾರ ಮಾತು ಕೇಳಿಲ್ಲ, ಯಾರೂ ಬೇಕಾಗಿಲ್ಲ, ಟ್ರಂಪ್ಗೆ ಪ್ರಧಾನಿ ಮೋದಿ ದೊಡ್ಡ ಮೆಸೇಜ್. ಟ್ರಂಪ್ ಕಾಲ್ನಲ್ಲಿ ಆಗಿದ್ದೆಲ್ಲವೂ ಪಾಕ್ಗೆ ಉಲ್ಟಾ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮೋದಿ ಟ್ರಂಪ್ ಕಾಲ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 35 ನಿಮಿಷಗಳ ಕಾಲ ಫೋನ್ನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ನಡೆದಿರುವಂತಹ ಮಾತುಕತೆ ಇದು. ಇದರ ಬಗ್ಗೆ ಈಗಾಗಲೇ ವಿದೇಶಾಂಗ ಇಲಾಖೆ ಕೂಡ ಸ್ಪಷ್ಟನೆಯನ್ನು ನೀಡಿದೆ. ಏನೇನು ಮಾತುಕತೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ ಅನ್ನೋದ್ರ ಕೂಡ ಮಾಹಿತಿ ಬಹಿರಂಗ ಆಗಿದೆ. ಅತಿ ದೊಡ್ಡ ಸಂದೇಶ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತು ಕದನ ವಿರಾಮ ವಿಚಾರದಲ್ಲೂ ಕೂಡ ಭಾರತ ತೆಗೆದುಕೊಂಡಿರತಕ್ಕಂತಹ ನಿರ್ಧಾರದ ಬಗ್ಗೆ ಮತ್ತು ಭಾರತ ತೆಗೆದುಕೊಳ್ಳುವಂತಹ ನಿರ್ಧಾರದ ಬಗ್ಗೆ ಕೂಡ ಸ್ಪಷ್ಟ ಮಾತುಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ತಿಳಿಸಿದ್ದಾರೆ. ಇಲ್ಲಿ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಹೇಳ್ತಾ ಇದ್ದಂತಹ ಮಾತನ್ನು ನಿಮಗೆ ತೋರಿಸ್ತೀನಿ. My administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. ಹೀಗೆ ತಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಹೇಳ್ಕೊಂಡು ಅವತ್ತು ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು. ಅದಾನಂತರ ಸುಮಾರು ಸಲ ಅದನ್ನು ಹೇಳ್ಕೊಂಡಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ಆದರೆ ಇವತ್ತು ಮೋದಿ ಮತ್ತು ಟ್ರಂಪ್ ನಡುವಿನ ಮಾತುಕತೆಯ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಭಾಳ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇವತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತದ ನಿಲುವುಗಳ ಬಗ್ಗೆ, ಆಪರೇಷನ್ ಸಿಂಧೂರ್ ವಿಚಾರದ ಬಗ್ಗೆ, ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನೆಯ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿರುವಂಥದ್ದು. ಹಾಗೆಯೇ ಈ ಮಾತುಕತೆಯ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಮೋದಿ ಅವರ ಸುದೀರ್ಘ ಮಾತುಕತೆ ಸುಮಾರು 35 ನಿಮಿಷಗಳ ಕಾಲ ಮುಂದುವರೆದಿತ್ತು. ಫೋನ್ ಕಾಲ್ ಮೂಲಕವಾಗಿ ಸುಮಾರು 35 ನಿಮಿಷಗಳ ಕಾಲ ಮುಂದುವರೆದಿತ್ತು. ಟ್ರಂಪ್ ಅವರು ಮೋದಿಯವ್ರನ್ನ ಆಹ್ವಾನ ಕೂಡ ಕೊಟ್ಟಿದ್ದಾರಂತೆ. ಆದರೆ ಮೋದಿಯವರು ಅಮೆರಿಕಕ್ಕೆ ಬರೋದಕ್ಕೆ ನಿರಾಕರಣೆಯನ್ನು ಮಾಡಿದ್ದಾರೆ. ಈಗಲೇ ಬೇಡ, ಮುಂದೆ ನಾವು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ್ ಬಗ್ಗೆ ಮಾತುಕತೆಯೂ ಕೂಡ ನಡೆದಿದೆ. ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತುಕತೆ ನಡೆದಿದೆ. ಪಹಲ್ಗಾಮ್ ದಾಳಿ ಮತ್ತು ಸಾವನ್ನಪ್ಪಿದವರಿಗೆ ಟ್ರಂಪ್ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಉಗ್ರವಾದದ ವಿರುದ್ಧ ಒಟ್ಟಾಗಿ ಹೋರಾಡುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುವಂತಹ ಅಮೆರಿಕ ಈಗ ಉಗ್ರವಾದದ ವಿರುದ್ಧ ಒಟ್ಟಾಗಿ ಹೋರಾಡೋಣ ಅನ್ನುವಂತಹ ಭರವಸೆಯನ್ನು ಭಾರತಕ್ಕೆ ಕೊಟ್ಟಿದೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆ ಬಗ್ಗೆ ವಿಶ್ವಕ್ಕೆ ಪಾಠ ಹೇಳುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ಮೋದಿಯವರು ಕೂಡ ಮಾಡಿದ್ದಾರೆ. ಈ ಅವಕಾಶವನ್ನು ಬಳಸಿಕೊಂಡು ಪಾಕಿಸ್ತಾನದ ಗುಂಡಿಗೆ ಭಾರತ ಗುಂಡಿನಿಂದಲೇ ಉತ್ತರ ನೀಡುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾತುಗಳಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಡೊನಾಲ್ಡ್ ಟ್ರಂಪ್ ಅವರಿಗೆ ತಿಳಿಸಿದ್ದಾರೆ. ಯಾವಾಗೆಲ್ಲ ಅವರು ನಮ್ಮ ಮೇಲೆ ಗುಂಡಿನ ದಾಳಿನ ಮಾಡ್ತಾರೋ ಆ ಬಗ್ಗೆ ನಾವು ಗುಂಡಿನ ಮೂಲಕವಾಗಿ ಉತ್ತರ ಕೊಡ್ತೀವಿ. ಡೊನಾಲ್ಡ್ ಟ್ರಂಪ್ಗೆ ಖಡಕ್ ಸಂದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರವಾನಿಸಿದ್ದಾರೆ. ಈ ಟ್ರಂಪ್ ಕಾಲ್ನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ನಡೆದಿರುವಂತಹ ಮಾತುಕತೆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಟ್ರಂಪ್ ಅವರಿಗೆ ಪ್ರಧಾನಮಂತ್ರಿ ಮೋದಿಯವರು ತಿಳಿಸಿರುವಂತಹ ಅಂಶಗಳು ಹೀಗಿದ್ದಾವೆ. ಆಪರೇಷನ್ ಸಿಂಧೂರ್ನಲ್ಲಿ ಯಾರ ಮಧ್ಯಸ್ಥಿಕೆಯೂ ಇಲ್ಲ. ನಾವು ಯಾರದೇ ಮಧ್ಯಸ್ಥಿಕೆಯ ಕಾರಣಕ್ಕಾಗಿ ಈ ಕದನ ವಿರಾಮಕ್ಕೆ ಬಂದಿಲ್ಲ. ಆಪರೇಷನ್ ಸಿಂಧೂರನ್ನು ನಾವಿನ್ನೂ ಕೂಡ ನಿಲ್ಲಿಸೂ ಇಲ್ಲ ಇನ್ಫ್ಯಾಕ್ಟ್. ಆದರೆ ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ, ಬೇಕಾಗಿಯೂ ಇಲ್ಲ. ಯಾರೂ ಕೂಡ ಮಧ್ಯಸ್ಥಿಕೆ ವಹಿಸೋದು ಬೇಡ, ಅಂಥ ಅವಶ್ಯಕತೆಯೂ ನಮಗೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನಿಂದಾಗಿಯೇ ಏನು ಕದನ ವಿರಾಮ ಆಯಿತು ಅನ್ನುವಂತಹ ಟ್ರಂಪ್ಗೆ ಈ ಮಾತುಗಳನ್ನು ಹೇಳಿದ್ದಾರೆ. ಪಾಕಿಸ್ತಾನ ಕೇಳಿಕೊಂಡಿದ್ದಕ್ಕೆ ಮಾತ್ರವೇ ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಪಾಕಿಸ್ತಾನದವರು ಅಂಗಲಾಚಿದ ಕಾರಣದಿಂದಾಗಿ ಮಾತ್ರ ಕದನ ವಿರಾಮ ಆಗಿದೆಯೇ ಹೊರತು
ನಾವಾಗಿ ಕದನ ವಿರಾಮವನ್ನು ಬಿರ್ನ್ಯಾರು ಹೇಳಿದ್ರು ಅಂದ್ಕೊಂಡು ಮಾಡಿಲ್ಲ. ಪಾಕ್ನ ಉಗ್ರ ತಾಣಗಳನ್ನಷ್ಟೇ ಟಾರ್ಗೆಟ್ ಮಾಡಿದ್ದೇವೆ, ಅಲ್ಲಿನ ಜನರಿಗೆ ಯಾವುದೇ ರೀತಿಯಾದಂತಹ ಹಾನಿಯನ್ನು ಭಾರತ ಮಾಡಿಲ್ಲ. ನಾವು ಮಾಡಿರುವಂಥದ್ದು ಪಾಕಿಸ್ತಾನದ ಉಗ್ರ ಸ್ಥಾನಗಳ ಬಗ್ಗೆ ಮಾತ್ರನೇ ಟಾರ್ಗೆಟ್. ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಮೂರನೇ ಶಕ್ತಿಯ ಅಗತ್ಯ ನಮಗೆ ಇಲ್ಲ. ಭಾರತ ದೇಶ ಯಾವತ್ತೂ ಕೂಡ ಇದನ್ನು ಬೈಲಾಟರಲ್ ಆಗಿ ಯೋಚನೆ ಮಾಡುತ್ತೆ, ದ್ವಿಪಕ್ಷೀಯವಾಗಿ ಯೋಚನೆ ಮಾಡುತ್ತೆ ಹೊರತು ಅದರಲ್ಲಿ ಮೂರನೇ ರಾಷ್ಟ್ರ ಮೂಗು ತೂರಿಸಬೇಕಂತ ಯಾವುದೇ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಕೆಲಸ ಆಗಬೇಕಾಗಿಲ್ಲ. ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಭಾರತ ಇನ್ನೂ ಕೂಡ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿಲ್ಲ, ಅದು ಇನ್ನೂ ಕೂಡ ಜಾರಿಯಲ್ಲಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಆಹ್ವಾನವೂ ಕೂಡ ನಮಗೆ ಈಗ ಬೇಕಾಗಿಲ್ಲ, ಆಹ್ವಾನದ ಬಗ್ಗೆ ಮುಂದೆ ತೀರ್ಮಾನವನ್ನು ಕೈಗೊಳ್ತೀವಿ. ಅಮೆರಿಕಕ್ಕೆ ಯಾವಾಗ ಬರಬೇಕು ಅನ್ನೋದ್ರ ಬಗ್ಗೆ ಮುಂದೆ ತೀರ್ಮಾನ ಕೈಗೊಳ್ತೀವಿ. ಸದ್ಯಕ್ಕೆ ಈಗ ನಿಮ್ಮ ಆಹ್ವಾನ ನಮಗೆ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಂದಿನ ಭಯೋತ್ಪಾದನಾ ಕೃತ್ಯಗಳೆಲ್ಲವೂ ಯುದ್ಧಕ್ಕೆ ಸಮಾನ ಅಂತ ಹೇಳಿ ಭಾರತ ಪರಿಗಣಿಸುತ್ತೆ. ಭಾರತದ ನೆಲದಲ್ಲಿ ನಡೆಯಬಹುದಾಗಿರುವ ಯಾವುದೇ ಭಯೋತ್ಪಾದಕ ಕೃತ್ಯವೂ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಪಾಕಿಸ್ತಾನ ನಮಗೆ ಕೊಟ್ಟಿರುವಂತಹ ಯುದ್ಧದ ಆಹ್ವಾನ ಅಂತೇಳಿ ನಾವು ಪರಿಗಣಿಸ್ತೀವಿ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೇವೆ, ಯಾವುದೇ ಅನುಮಾನ ಬೇಡ, ಪಾಕಿಸ್ತಾನಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ತಿಳಿಸಿದ್ದಾರೆ ಈ ಮಾತುಕತೆಯ ಸಂದರ್ಭದಲ್ಲಿ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.